ಹಾಯ್ ಮಾಡಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಚನ ಕೋಡಿ ಯೂಟ್ಯೂಬ್ ಚಾನಲ್. ಹಾಗೆ ನಿನ್ನೆ ಮದುವೆಯಾಗಿ ಇವತ್ತು ನಾವು ಇವತ್ತು ಹುಡುಗನ ಮನೆಯಲ್ಲಿ ಫಂಕ್ಷನ್, ಮನೆಯಲ್ಲಿಲ್ಲ ಹಾಲಲ್ಲಿ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ನೋಡಿ, ಇದು ನಾನು, ಇದು ನನ್ನ ತಂಗಿ, ಇದು ನನ್ನ ಫ್ಯಾಮಿಲಿ. ಎಲ್ಲ ಸಿಲಿಮ ತೋರಿಸಿ, ಎಲ್ಲ ಸಿಲಿಮ ಎಲ್ಲ ನೋಡಿ. ಆಮೇಲೆ ನೋಡಿ ಇಷ್ಟು ಜನ ಸೇರಿದ್ದಾರೆ, ತುಂಬಾ ಜನ ಇದ್ದಾರೆ. ಸಾರಿ, ಆಚೆ ಸೈಡ್ ಹೋಗಿ ವಿಡಿಯೋ ಮಾಡ್ತೇನೆ ಆಯ್ತಾ. ಅವಾಗ ಹುಡುಗಿಯನ್ನು ತೋರಿಸ್ತಿರಲಿಲ್ಲ, ಇದೇ ಹುಡುಗಿ. ಹಾಗೆ ಇನ್ನೊಂದು ನೋಡಿ, ಎಷ್ಟು 5ನೇ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೊರಟಿದ್ದಾರೆ. ನೋಡಿ, ಇದು ಇವರ ಮನೆ. ನೋಡಿ ಅಕ್ಕ, ಹಾಯ್ ಮಾಡಿ. ಬಾಯ್ ಬಾಯ್. ಯೂಟ್ಯೂಬ್ ನಾನು ಬಾಯ್. ಎಲ್ಲರೂ ಕೂಡ ಲಾಸ್ಟ್ ತನಕ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನೀವೆಲ್ಲರೂ ಕೂಡ ನೋಡ್ಕೊಂಡೇ ಬನ್ನಿ ಲಾಸ್ಟ್ ತನಕ. ವಿಡಿಯೋದಲ್ಲಿ ಹೆಣ್ಣು ಇಳಿಸಿಕೊಡೋ ಶಾಸ್ತ್ರ ಅಂತ ಇದೆ, ಅದನ್ನು ನಾನು ಲಾಸ್ಟಿಗೆ ಅಪ್ಲೋಡ್ ಮಾಡಿದ್ದೇನೆ. ಸ್ಕಿಪ್ ಮಾಡಿದೆ ನೋಡಿ, ಅದು ತುಂಬ ಲೆಂತ್ ಇದೆ. ಅದರಲ್ಲಿ ಒಂದು ಅದಕ್ಕೆ ತುಂಬ ಸಾಂಗ್ ಥರ ಹೇಳ್ತಾರೆ, ಅದನ್ನು ನೋಡಿ ಹುಡುಗಿ ಎಲ್ಲ ಅಳ್ತಾಳೆ ಅಂತೇಳಿ ಅಂದ್ಕೊಂಡಿದ್ದೆ ಆಯಿತಾ. ಹತ್ತಿದ್ದಾಳೆ ಅಂತ. ಇದಕ್ಕಿಂತ ಮುಂಚೆ ಹಾಕಿರೋ ವೀಡಿಯೋಸಿಗೆ ಅಷ್ಟೇ ತುಂಬ ಏನು ಬರಲಿಲ್ಲ ವ್ಯೂಸ್, ಒಂದು 162 ಅಷ್ಟರಲ್ಲಿ ಇದೆ. ನೋಡ, ಇನ್ನೂ ರೀಚ್ ಆಗ್ತಾ ಹೋಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ವೀಡಿಯೋಸಿಗೆ ನನಗೆ ಕಾಪಿ ರೈಟ್ಸ್ ಕೂಡ ಬಿದ್ದಿದೆ. ಕಾಪಿ ರೈಟ್ಸ್ ಯಾಕೆ ಬೀಳ್ತದೆ ಅಂತ ಹೇಳಿದ್ರೆ, ಈಗ ಫಿಲ್ಮ್ ಸಾಂಗ್ ಎಲ್ಲ ನಾನು ಹಾಕಿದರೆ ಅದಕ್ಕೆ ಕಾಪಿ ರೈಟ್ಸ್ ಬಿದ್ದೇ ಬೀಳ್ತದೆ, ಬೇರೆಯವ್ರ ಸಾಂಗನ್ನು ನಾವು ಹಾಕೋದು ಅಂತ ಹೇಳಿ. ಅದು ಎಲ್ಲ ಸಾಂಗೇ ಬೀಳ್ತದೆ. ಅದು ಹೇಗೆ ಅದು ಕಾಪಿ ರೈಟ್ಸ್ ಬೀಳೋದಕ್ಕೆ ಕೆಲವರು ಹಾಕ್ತಾರೆ, ಅದು ಹೇಗೆ ಅಂತ ನಂಗಂತೂ ಗೊತ್ತಿಲ್ಲ. ಅದು ಹೇಗೆ ಅಂತ ನಾನು ತುಂಬ ಜನರ ಜೊತೆ ಕೇಳಿದೆ, ಅವರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬೇರೆ ಥರ ಕೂಡ ನಾನು ಟ್ರೈ ಮಾಡಿದೆ, ನಂಗೆ ಆಗಲಿಲ್ಲ. ಆದರೆ ಪರವಾಗಿಲ್ಲ, ನನಗೆ ಅದು ಕಾಪಿ ರೈಟ್ಸ್ ಬಿದ್ದರೆ ಅದು ಯೂಟ್ಯೂಬ್ ಅವರಿಗೆ ಅದರ ಅರ್ನಿಂಗ್ಸ್ ಎಲ್ಲ ಹೋಗ್ತದೆ. ನನಗೆ ಅರ್ನಿಂಗ್ಸ್ ಹಾಗಂತೇಳಿ ನನಗೆ ಅರ್ನಿಂಗ್ಸ್ ಬರ್ತಿದೆ ಅಂತ ಅಲ್ಲ, ಒಂದು ಪರವಾಗಿಲ್ಲ ವೀಡಿಯೋಸ್ ರೀಚ್ ಆದರೆ ಆಗಲಿ ಅಂತೇಳಿ ನಾನು ಹಾಕಿದ್ದು. 662 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೀಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೂಡ ಮಾಡ್ತಾ ಇರಿ, ಜೊತೆಗೆ ಕಮೆಂಟ್ಸ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾ ಇರಿ. ಹೀಗೆ ನನಗೆ ಲಾಸ್ಟ್ ತನಕ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಅಂದರೆ ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿಲ್ಲ, ಇದೆ. ಎಲ್ಲರೂ ಕೂಡ ಅದನ್ನು ನೋಡಿಕೊಂಡು ಲೈಕ್ ಶೇರ್ ಮಾಡಿ. ಕೇವಲ ಮದ್ಯವಲ್ಲ, ನಮ್ಮ ಹಿರಿಯರು ಅವರ ಜೀವನದ ಒಂದಿಷ್ಟು ಅನುಭವಗಳನ್ನು ಕ್ರೋಢೀಕರಿಸಿ ರಚಿಸುವಂತಹ ಕೃತಿ. ಇದನ್ನು ಮದುವೆಯ ಸಂದರ್ಭದಲ್ಲಿ ಯಾಕೆ ಹೇಳಲಾಗುತ್ತದೆ ಎಂದರೆ, ಮದುವೆಯ ವಿಡಿಯೋ ಸ್ವರ್ಗದಲ್ಲಿ ನಿಶ್ಚಯವಾಗುತ್ತದೆ ಎನ್ನುವುದು ನಮ್ಮ ಹಿರಿಯರ ಪ್ರತೀತಿ. ಎರಡು ಕುಟುಂಬಗಳ, ಎರಡು ಮನಸ್ಸುಗಳು ಒಂದಾಗುವ ಸುಸಂದರ್ಭವೇ ಮದುವೆ. ಮದುವೆ ಎಂಬ ಮೂರಕ್ಷರದಲ್ಲಿ ನಮ್ಮ ಜೀವಮಾನದ ಎಲ್ಲ ಸುಖವೂ ಒಳಗಿದೆ ಎಂದು ಹೇಳಬಹುದು. ಹೆಣ್ಣೆಂಬ ಕಷ್ಟ ಜೀವಿಯು ಒಂದು ಮನೆಯಲ್ಲಿ ಹುಟ್ಟಿದರೂ ಸಹ ಅವಳು ಇನ್ನೊಂದು ಮನೆಯನ್ನು ಬೆಳಗುವಂತಹ ನಂದಾನಿತ್ವ. ಅಂತಹ ಹೆಣ್ಣು ತಾನು ಹುಟ್ಟಿ ಆಡಿ ನಲಿದು ಬೆಳೆದ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದಾಗ ಅಲ್ಲಿನ ಆಚಾರ ವಿಚಾರಗಳು, ರೀತಿ ನೀತಿಗಳು, ಸಂಸ್ಕಾರಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುವುದು ಸಹಜ. ಬದಲಾವಣೆಯ ಸಮಯದಲ್ಲಿ ಗಂಡಿನ ಕಡೆ ಹೊರದ ನೀವೆಲ್ಲರೂ ಕೂಡ ಅವಳು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ಹಿಡಿಯದೆ, ನಿಮ್ಮ ಮನೆ ಮಗಳು ಈ ಮೊದಲು ತಪ್ಪು ಮಾಡಿದಾಗ ಯಾವ ರೀತಿ ನೀವು ಕ್ಷಮಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರಿದ್ದೀರೋ, ಅದೇ ಪ್ರೀತಿಯನ್ನು ಇವಳಿಗೂ ನೀಡಿದಲ್ಲಿ ನಿಮ್ಮ ಮನೆಯನ್ನು ಬೆಳಗುವುದರಲ್ಲಿ ಸಂದೇಹವೇ ಇಲ್ಲ.